ಹಲೋ ಎಲ್ಲರೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಅಂಡ್ ಹೊಸಬರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಂಡ್ ಮೇನ್ ಥಿಂಗ್, ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಎಜುಕೇಶನ್ ಪರ್ಪಸ್. ನಥಿಂಗ್ ಶುಡ್ ಬಿ ಟೇಕನ್ ಆಸ್ ಅ ಫಿನಾನ್ಷಿಯಲ್ ಅಡ್ವೈಸ್. ಓಕೆ, ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್. ಜಸ್ಟ್ ನನ್ನ ಎಜುಕೇಶನ್ ಪರ್ಪಸ್ಗೆ, ಲರ್ನಿಂಗ್ ಪರ್ಪಸ್ಗೋಸ್ಕರ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಪ್ಪಾ ಅಂತಂದ್ರೆ, ಸೊ ಮಂಡೇ ಟು ಫ್ರೈಡೆ ಏನು ವಿಡಿಯೋ ಅನಾಲಿಸಿಸ್ ಮಾಡಿರ್ತೀರಲ್ವಾ, ಸೊ ಅದು ಹೆಂಗ್ ಹೋಗಿದೆ, ಲೈಕ್ ಪಾಸಿಟಿವ್ ಹೋಗಿದೆಯಾ ನೆಗೆಟಿವ್ ಹೋಗಿದೆಯಾ ಅದನ್ನ ನೋಡೋಣ. ಸೊ ಈ ವೀಕಲ್ಲಿ ನೋಡಕ್ ಹೋದ್ರೆ ಆಲ್ಮೋಸ್ಟ್ ಫ್ರಿಕ್ಕಿನ್ 520 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಹೇಳಿ? 520 ಪಿಪ್ಸ್ ಇನ್ 1 ವೀಕ್. ಜಸ್ಟ್ ಬರೀ 2 ಟ್ರೇಡಿಂಗ್ ಡೇಸ್ ಅಲ್ಲಿ, ಬರೀ ಮಂಡೇ ಟು ಫ್ರೈಡೆ ಆಲ್ಮೋಸ್ಟ್ 5 ಟ್ರೇಡಿಂಗ್ ಡೇಸ್ ಇರುತ್ತೆ ನಮಗೆ. ಅದರಲ್ಲಿ ಬರೀ 2 ದಿವಸ ನಾವು ಟ್ರೇಡ್ ಮಾಡೋದು, ಇನ್ನು 3 ದಿವಸ ಯಾವ್ದೋ ಒಂದು ಟ್ರೇಡ್ ಪಂಚ್ ಆಗಿಲ್ಲ, ಒಂದು ಬ್ರೇಕ್ ಏನೋ ಕ್ಲೋಸ್ ಆಯ್ತು. ಸೊ ಟೋಟಲ್ 5 ಟ್ರೇಡ್ಸ್ ಅಲ್ಲಿ 520 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಅದಕ್ಕೆ ಬರೋಣ. ಅದಕ್ಕಿಂತ ಮುಂಚೆ, ಸೊ ತುಂಬಾ ಜನಕ್ಕೆ ಲೈಕ್ ಮೆಸೇಜ್ ಮಾಡ್ತಾ ಇದ್ರೆ, ಕಾಲ್ಸ್ ಮಾಡ್ತಾ ಇದ್ರೆ. ಸೊ ಕಾಲ್ಸ್ಗೆ ಮೆಸೇಜಸ್ ರಿಪ್ಲೈ ಬಂದಿಲ್ಲ ಅಂತಂದ್ರೆ ಕ್ಲಾಸಸ್ ಜಾಯ್ನ್ ಆಗಬೇಕು. ನೀವು ಇದೇ ತರ ಕಲಿ, ಬಿಕಾಸ್ ಒಂದು ಲೈವ್ ಸ್ಟ್ರೀಮ್ಸ್ ಅಲ್ಲಿ ಬಂದು ಝೋನ್ಸ್ ನ ಮಾರ್ಕ್ ಮಾಡಾದ್ಮೇಲೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅದೇ ಝೋನ್ಸ್ ಗೆ ರಿಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ಇನ್ ದಿಸ್, ಕರೆಕ್ಟ್? ಸೊ ನೀವು ಕ್ಯಾಂಡಲ್ ಸ್ಟಿಕ್ಸ್, ಈ ಚಾರ್ಟ್ ಪ್ಯಾಟರ್ನ್ಸ್, EMA, RSI ಇದರಿಂದ ಆಚೆ ಹೋಗಿ ಏನಾದ್ರೂ ಯೂಸ್ಫುಲ್ ಥಿಂಗ್ ನೀವು ಕಲಿಬೇಕು, ಮಾರ್ಕೆಟ್ ಅಲ್ಲಿ ನಾಲೆಜ್ ಗೇನ್ ಮಾಡಬೇಕು, ಮಾಸ್ಟರ್ ಮಾಡಬೇಕು ಅಂತಂದ್ರೆ ಸಿಂಪ್ಲಿ ಏನ್ ಮಾಡಬೇಕು ಅಂತ, ಜಸ್ಟ್ ಗೋ ಕ್ರೋಮ್ ಹೋಗಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಹಾಕಿರ್ತೀನಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಟೆಲಿಗ್ರಾಮ್ ಇದೆ, ಎಲ್ಲ ಕಡೆ ಇದೆ. ಸೊ ನಂದೇ ಆದ ವೆಬ್ಸೈಟ್ ಇದೆ, ಟೈಮ್ ಟ್ರೇಡರ್ಸ್ ಎಫೆಕ್ಟ್ಸ್ ಅಂತ. ಸೊ ಜಸ್ಟ್ ಆಸ್ ಯು ಕ್ಯಾನ್ ಸಿ ಹಿಯರ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಸೊ ಆಸ್ ಯು ಕ್ಯಾನ್ ಸಿ, ಜಾಯಿನ್ ಸೆಕ್ಯೂರ್ ಲಿಸ್ಟ್ ಅಂತ ಬಂದ್ರೆ ಆಟೋಮೆಟಿಕಲಿ ಕೋರ್ಸ್ ಜಾಯ್ನ್ ಆಗ್ಬೋದು. ನಿಮ್ಗೆ ಆಟೋಮೆಟಿಕಲಿ ಟೀಮ್ ಕಡೆನೇ ಮೆಸೇಜ್ ಬರುತ್ತೆ. ಏನೇ ನಿಮ್ ಡೌಟ್ಸ್ ಇದ್ರು ಇಲ್ಲಿ ವಾಟ್ಸ್ಆಪ್ ಸಪೋರ್ಟ್ ಇರುತ್ತೆ. ಆಸ್ ಯು ಕ್ಯಾನ್ ಸಿ, ಕ್ಲಿಕ್ ಆನ್ ದಿಸ್ ಅಂಡ್ ಯು ಕ್ಯಾನ್ ಡೂ. ಅಂಡ್ ಏನೇನು ಹೇಳ್ಕೊಡ್ತೀರಿ ಎಲ್ಲ ಇಲ್ಲಿರುತ್ತೆ. ಅದ್ರ ಬಿಟ್ಟು ಲಾಟ್ ಸೈಜ್ ಟ್ರೇಡಿಂಗ್ ಜರ್ನಲ್ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಟ್ ಸೈಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಇದಕ್ಕೆ ಬಂದು ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಅಂಡ್ ಕನ್ಸಿಸ್ಟೆನ್ಸಿ ಸ್ಕೋರ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಫಂಡೆಡ್ ಅಕೌಂಟ್ಸ್ ಟ್ರೇಡರ್ಸ್ಗೆ ಅದು ಕೂಡ ಅಪ್ಡೇಟ್ ಮಾಡಿದ್ದೀನಿ ಇಲ್ಲಿ. ಸೊ ಎನಿಥಿಂಗ್, ಜಸ್ಟ್ join here and our team will contact you. Okay, so back to the video. So Monday, so this was Monday. So gold ಅಲ್ಲಿ ನಾವು ಈ ವೀಕ್ 8 ಟ್ರೇಡ್ ತಗೊಂಡಿದ್ರಿ, ದಟ್ ಟು ಮಂಡೇನೆ. ಸೊ ಮಂಡೇ ಲಂಡನ್ ಸೆಷನ್ಸ್ ಅಲ್ಲಿ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಇಲ್ಲಿ ಟ್ರೇಡ್ ಪಂಚ್ ಮಾಡಿದ್ವಿ. ಓಕೆ, ಸೊ ಆಕ್ಚುಲಿ 50 ಪಿಪ್ಸ್ ರಿಸ್ಕ್ ಮಾಡಿದ್ರಿ ಅಂಡ್ 30 ಪಿಪ್ಸ್ಗೆ ರಿಸ್ಕ್ ಮಾಡ್ಕೊಂಡು SL30 ಶಿಫ್ಟ್ ಮಾಡಾಕಿದ್ರಿ. ಎಕ್ಸಾಕ್ಟ್ಲಿ ಅದೇ ಆಯ್ತು. 30 ಪಿಪ್ಸ್ ಇಂದ ಎಕ್ಸಾಕ್ಟ್ಲಿ ಮಾರ್ಕೆಟ್ ರಿವರ್ಸಲ್ ಆಗಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅದೇ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಯಾವಾಗ ಈ ಲಂಡನ್ ಸೆಷನ್ ಅಲ್ಲಿ ಏನ್ ಮಾರ್ಕ್ ಮಾಡಿದ್ದಲ್ಲ, ಅದೇ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಇನ್ನೊಂದು ಝೋನ್ ಮಾರ್ಕ್ ಮಾಡಿದ್ದೆ. ಈ ಝೋನ್ ಅಲ್ಲಿ ಏನಾದ್ರು 5 ಮಿನಿಟ್ಸ್ ಒಂದು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್ಸ್ ಕೊಡ್ತು ಅಂದ್ರೆ ವಿ ಕ್ಯಾನ್ ಪ್ಲಾನ್ ಫಾರ್ ಬೈ ಅಂತ. ಎಕ್ಸಾಕ್ಟ್ಲಿ ಒಂದು ಲೈಕ್ ರಿವರ್ಸಲ್ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್, ಅದ್ರ ಜೊತೆಗೆ 50 ಪಿಪ್ಸ್ ಆಫ್ SL, 140 ಪಿಪ್ಸ್ ಆಫ್ ಟಾರ್ಗೆಟ್. ಡನ್ ಅಂಡ್ ಡಸ್ಟೆಡ್. ಸಿಂಪಲ್. ಜಸ್ಟ್ ಒಂದು ಲೆವೆಲ್ ವೇಟ್ ಮಾಡಿ. ಅದು ಬಿಟ್ರೆ ಈ ವೀಕಲ್ಲಿ ನಮ್ಗೆ ಯಾವ್ದೇ ತರ ಗೋಲ್ಡ್ ಅಲ್ಲಿ ಯಾವ್ದು ಆರ್ಡರ್ಸ್ ಪಂಚ್ ಆಗಿಲ್ಲ. ಓಕೆ, ಇನ್ಯಾವ್ದು ಲೆವೆಲ್ಸ್ ಟ್ಯಾಪ್ ಆಗಿಲ್ಲ. ಒಂದ್ 2 ಲೆವೆಲ್ ಇತ್ತು, ಅದು ಮಿಸ್ ಮಾಡ್ಕೊಂಡ್ರೆ. ಅದು ಬಿಟ್ಟು ನೆಕ್ಸ್ಟ್ ನೋಡೋದಾದ್ರೆ, ಸೊ ಆಲ್ರೆಡಿ ಬಿಟ್ಕಾಯಿನ್ ಒಂದು ಪೊಸಿಷನ್ ರನ್ನಿಂಗ್ ಇದೆ. ನನ್ನ ನೈಟ್ ತಗೊಂಡೆ, ನನ್ನ ನೈಟ್ ಲೆವೆಲ್ ಪಂಚ್ ಲೈಕ್ ಬೈ ಮಾಡಿದ್ದು ಫ್ರೈಡೆ, ನನ್ನ ನೈಟ್. ಸೊ ಇನ್ನೂ ಟ್ರೇಡ್ ರನ್ ಆಗ್ತಾ ಇದೆ. ಸೊ ಟಾರ್ಗೆಟ್ ಇಲ್ಲಿ ಗಂಟ ಇದೆ, ನೋಡೋಣ ಏನಾಗುತ್ತೆ. ಸೊ ಕಂಪ್ಲೀಟ್ ಕನ್ಸಲ್ಟೇಷನ್ಸ್ ಅಲ್ಲಿ ಇತ್ತು. ಶನಿವಾರ ಆಗಿರೋದ್ರಿಂದ ಕಂಪ್ಲೀಟ್ ಇವಾಗ ಏನೋ ಒಂದು ಸ್ವಲ್ಪ ವಾಲ್ಯೂಮ್ ಇಂಜೆಕ್ಟ್ ಆಗಿದೆ. ಮಾರ್ಕೆಟ್ ಇವಾಗ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ, ನೋಡೋಣ ಏನಾಗುತ್ತೆ. ಅದೇನಾಗುತ್ತೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅಂಡ್ ಬಿಟ್ಕಾಯಿನ್ ಅಲ್ಲಿ ನೋಡಕ್ ಹೋದ್ರೆ ವಿ ಟುಕ್ ಫಸ್ಟ್ ಟ್ರೇಡ್. ದಿಸ್ ವಾಸ್ ಅ ಟ್ಯೂಸ್ಡೇ. ಸೊ ಲೈಕ್ ಟ್ಯೂಸ್ಡೇ ಟ್ರೇಡ್ ಇದು. ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಲೈಕ್ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಜೊತೆಗೆ ಪ್ಲಾನ್ ಮಾಡಿದ್ದು. 30 ಪಿಪ್ಸ್ ಆಫ್ ರಿಸ್ಕ್ ಅಂಡ್ ಟಾರ್ಗೆಟ್ ನಮ್ ಗಂಟೆ, ಟಾರ್ಗೆಟ್ ಇದ್ದಿದ್ದು ಇಲ್ಲಿ ಗಂಟನೆ, ಟಾರ್ಗೆಟ್ ಇದ್ದಿದ್ದು ಇಲ್ಲಿ ಗಂಟನೆ. ಬಟ್ ಏನಾಯ್ತು ಅವತ್ತು, ಲೈಕ್ CPI ಡೇಟ್ ಆಯ್ತು. ಕರೆಕ್ಟ್, CPI ಡೇಟ್ ಆಯ್ತು. ಇದ್ರ ಮೇಲೆ ಸಸ್ಟೈನ್ ಆದ್ರೆ ಅಗೇನ್ ಅಲ್ಲಿ ಪ್ಲಾನ್ ಫಾರ್ ಬೈ. ಸೊ ಟಾರ್ಗೆಟ್ಸ್ ನಾನು ಈ 5 ಗಂಟೆ ಇಟ್ಕೊಂತೀನಿ, ಆಲ್ಮೋಸ್ಟ್ 250 ಪಿಪ್ಸ್ ಟಾರ್ಗೆಟ್ ಇಟ್ಕೊಂತೀನಿ ಈ ಟ್ರೇಡ್ ಅಲ್ಲಿ ಅಂತ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಎಕ್ಸಾಕ್ಟ್ಲಿ ನ್ಯೂಸ್ ನಮ್ ಫೇವರ್ ಆಗಿ ಬಂತು ಆಲ್ಮೋಸ್ಟ್ ಫ್ರೀಕ್ವೆಂಟ್ 250 is done and dusted. So 30 pips ರಿಸ್ಕ್ ಮಾಡಿ 250 pips ಟಾರ್ಗೆಟ್. ಸಿ ದ ರಿಸ್ಕ್ ಟು ರಿವಾರ್ಡ್. ಓಕೆ, ಸೊ ಇದನ್ನ A+ ಟ್ರೇಡ್ಸ್ ಅಂತ ಕರಿತೀರಿ. ಅದಾದ್ಮೇಲೆ ನೆಕ್ಸ್ಟ್ ಈ ಇಂಪಲ್ಸ್ ಮೂವ್ಮೆಂಟ್ ಆದ್ಮೇಲೆ ಬಿಟ್ಕಾಯಿನ್ ವೇಟ್ ಫಾರ್ ಕನ್ಸಲ್ಟೇಷನ್. ಸೊ ಇಲ್ಲೊಂದು ಟ್ರೇಡ್ ತಗೊಂಡೆ, ಇದು 50 ಪಿಪ್ಸ್ ಅಲ್ಲಿ ಬ್ರೇಕ್ ಇವನ್ ಕ್ಲೋಸ್ ಆಯ್ತು. ಇಲ್ಲೊಂದು ಟ್ರೇಡ್ ತಗೊಂಡು ಇದು 50 ಪಿಪ್ಸ್ ಬ್ರೇಕ್ ಇವನ್ ಕ್ಲೋಸ್ ಆಯ್ತು. ಓಕೆ, ಇನ್ಯಾವ್ದು ಬಿಟ್ಕಾಯಿನ್ ಅಲ್ಲಿ ನನಗೆ ಎಂಟ್ರಿ ಸಿಕ್ಕಿ ಇತ್ತು, 2-3 ಟ್ರೇಡ್ ಮಿಸ್ ಆಯ್ತು. ಅದಾದ್ಮೇಲೆ ಇದೊಂದು ಟ್ರೇಡ್ ತಗೊಂಡಿದ್ದೀನಿ. ಇದು ಬಿಟ್ಟು ಇನ್ಯಾವ ಟ್ರೇಡ್ಸ್ ತಗೊಂಡಿದೆ ಅಂದ್ರೆ ಈ ವೀಕ್ ಅಲ್ಲಿ, ಸೊ ಯು ಸಿ AID USD ಯಾವ್ದು ಟ್ರೇಡ್ಸ್ ತಗೊಂಡಿಲ್ಲ. ಅಂಡ್ ಈ ವೀಕ್ ಅಪ್ಡೇಟ್ ಮಾಡ್ತೀನಿ. CAD JPY ಈ ವೀಕ್ ಯಾವ್ದು ತಗೊಂಡಿಲ್ಲ. GBP USD ಕೂಡ ತಗೊಂಡಿಲ್ಲ. NZD USD ಒಂದು ಟ್ರೇಡ್ ಪಂಚ್ ಮಾಡಿದ್ರೆ ಇದು ನೋಡಿ, ಜಸ್ಟ್ 10 ಪಿಪ್ಸ್ ರಿಸ್ಕ್ ಅಷ್ಟೇ. 10 ಪಿಪ್ಸ್ ರಿಸ್ಕ್, 50 ಪಿಪ್ಸ್ ಟಾರ್ಗೆಟ್. ಸೊ 1:5 ಟ್ರೇಡ್. ಸಿಂಪಲ್ ಆಸ್ ದಟ್. ಬಿಕಾಸ್ ಕರೆನ್ಸಿ ಪೇರ್ಸ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 30 ಪಿಪ್ಸ್ ಹೋಗ್ತೀನಿ, ಇಲ್ಲಾಂದ್ರೆ ಯೂಶಲ್ 20 ಪಿಪ್ಸ್ ಗಿಂತ ಜಾಸ್ತಿ ರಿಸ್ಕ್ ಮಾಡಲ್ಲ ಯಾವ್ದ್ರಲ್ಲಿ, ಕರೆನ್ಸಿ ಪೇರ್ಸ್ ಅಲ್ಲಿ. ಬಿಕಾಸ್ 20 ಪಿಪ್ಸ್ ಇಸ್ ಎನಫ್. 20 ಪಿಪ್ಸ್ ಜೊತೆಗೆ ಒನ್ ಈಸಿಲಿ ಲೈಕ್ 80 to 100 ಪಿಪ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಒಂದು NZD USD ಅಲ್ಲಿ ಆಲ್ಮೋಸ್ಟ್ ಒಂದು 55 ಪಿಪ್ಸ್. ಅದು ಬಿಟ್ಟು ಇದು ಕೂಡ ಅಷ್ಟೇ ನ್ಯೂಸ್ ಇತ್ತು, ನ್ಯೂಸ್ ಅಲ್ಲೇ ಸ್ಪೈಕ್ ಬಂದಿದ್ದು. ಅದಾದ್ಮೇಲೆ USD JPY ತಗೊಂಡಿದ್ರೆ USD JPY ಕೂಡ
ಎಂಟ್ರಿ ಆದ್ಮೇಲೆ ಮಾರ್ಕೆಟ್ ವಾಸ್ ಕನ್ಸಾಲಿಡೇಟಿಂಗ್. ಯಾವಾಗ ನ್ಯೂಸ್ ಬಂತು ಶಾರ್ಪ್ ಫಾಲ್ ಆಯ್ತು 75, ಇದು 20 ಪಿಪ್ಸ್ ರಿಸ್ಕ್ ಮಾಡಿದ್ರಿ. ಸೊ 75 ಪಿಪ್ಸ್ಗೆ, ಬಿಕಾಸ್ ನ್ಯೂಸ್ ಟೈಮ್ಸ್ ಅಲ್ಲಿ ಯಾವಾಗ ಒಂದು ಸಡನ್ ಸ್ಪೈಕ್ ಬರುತ್ತಲ್ಲ ಅಂತ ಟೈಮ್ ಏನ್ ಮಾಡಬೇಕು, ಇಮಿಡಿಯೇಟ್ ಕ್ಲೋಸ್ ಮಾಡ್ಬೇಕು. ಓಕೆ, ಸೊ ಡನ್ ಗೈಸ್. ಸೊ ಆಲ್ಮೋಸ್ಟ್ ಫ್ರಿಕ್ಕಿಂಗ್ 520 pips is done and dusted ಈ ವೀಕ್. ಸೊ ನೆಕ್ಸ್ಟ್ ವೀಕ್ ನೋಡೋಣ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಸಿಗೋಣ. ಸೊ ಇಫ್ ಇಂಟ್ರೆಸ್ಟೆಡ್ ಇಸ್ ಯು ಕ್ಯಾನ್ ಜಾಯಿನ್ ಥ್ರೂ ದ ವೆಬ್ಸೈಟ್. ಎನಿ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.